ಏನು ಪ್ರೀತಿನೋ ಏನು ಪ್ರೇಮಗಳೋ ಜೊತೆಗೇನೋ ಅಂತಂದರೆ ಇವರು ಒಂದಾಗೋಕ್ಕೂ ಕಾರಣ ಇಲ್ಲ, ಬಿಡುಗಡೆ ಆಗೋಕ್ಕೂ ಕಾರಣ ಇಲ್ಲ. ಜೊತೆಗೇನಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ತಾವು ಕೂಡ ನೋಡಿದಿರಿ. ಇನ್ನೇನು ಈ ತಾಳಿ ಕಟ್ಟುವಂಥ ಸಂದರ್ಭದಲ್ಲಿ ಈ ಕಟ್ಟಬೇಡ, ಮದುವೆ ಬೇಡ ಅಂದಂಥ ಘಟನಾವಳಿಗಳನ್ನು ನೋಡಿದ್ದೀರಿ. ಹಿಂದೆ ಕೋಲಾರದಲ್ಲಿಂದ ಒಂದು ಘಟನೆ ಆಗಿತ್ತು, ತುಮಕೂರಿಂದ ಒಂದು ಘಟನೆ ಆಗಿತ್ತು. ಈಗ ನೋಡಿ, ಈಗ ಅದರ ಮುಂದುವರೆದ ಭಾಗ ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೀತಾ ಇತ್ತು. ಇನ್ನೇನು ತಾಳಿ ಕಟ್ಟಬೇಕು ಹುಡುಗ, ತಕ್ಷಣ ಹುಡುಗಿ ಹೇಳಿದ್ಲು, ಬೇಡ ನನಗೆ ತಾಳಿ ಕಟ್ಟಬೇಡ ಅಂತ. ಆಕೆಗೆ ಬಂದಂಥ ಒಂದು ಕಾಲ್ ಈಗಿನ ಮದುವೆಯಿಂದ ವಿಮುಖಳಾಗೋಂಗೆ ಮಾಡೋದು ನೋಡಿ. ಆ ಹಿಂದ್ಗಡೆ ಇರುವಂಥವ್ರ ಆತಂಕಗಳು ನೋಡಿ. ಏನು ಮಾಡ್ತಾ ಇರ್ತಾರೆ ಈ ಹುಡುಗ ಹುಡುಗಿ ಅಂತ. ಈ ಮದುವೆ ಆಗೋ ತನಕ, ಇನ್ವಿಟೇಷನ್ ಕೊಡೋ ತನಕ, ಪರ್ಚೇಸಿಂಗ್ ಆಗೋ ತನಕ, ಜೊತೆಗೆ ಹಾಲು ಬುಕ್ ಮಾಡೋ ತನಕ, ಸಾವಿರಾರು ಜನರನ್ನು ಸೇರಿಸಿ ಅವಮಾನ ಮಾಡ್ಕೊಳ್ಳೋ ತನಕ ಎಲ್ಲಿ ತನಕ ಬಂದಿವೆ ಸಂಬಂಧಗಳು ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಒಂದೇ ಒಂದು ಫೋನ್ ಕಾಲ್, ಅದೇ ಇದಕ್ಕೇನಾದ್ರೂ ಕಾರಣ ಆಯಿತಾ? ಆ ಹಿಂದ್ಗಡೆ ಇರುವಂಥವ್ರು ಆತಂಕ ನೋಡಿ. ಹುಡುಗಿ ಕಡೆಯವ್ರು ಹೆಂಗೆ ಮುಖ ತೋರಿಸ್ಬೇಕು, ಹುಡುಗನ ಕಡೆಯವ್ರು ಹೆಂಗೆ ಮುಖ ತೋರಿಸ್ಬೇಕು. ಬೇರೆ ಹುಡುಗನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ಇದಾದಮೇಲೆ ಮದುವೆ ಬಂದಿರೋರು ಕೂಡ ಮಾತಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ನಾವು ಬಂದು ತಿಂಡಿ ತಿಂದು ಇಲ್ಲಿ ಬಂದು ಬರೋ ಹೊತ್ತಿಗೆ ಅವರು ಶಾಸ್ತ್ರ ಇದು ಮಾಡ್ತಾಯಿದ್ರು. ಶಾಸ್ತ್ರ ಇದು ಮಾಡುವಾಗ ತಾಳಿ ಇದು ಮಾಡೋ ಹೊತ್ತಿಗೆ ನಾನು ಮದುವೆ ಹಾಕಲ್ಲ ಅಂತ ಅಂದು ಹುಡುಗಿ. ಆಗ ನಾವು ಈಚೆಗೆ ಬಂದು ಈಚೆಲಿದ್ದು ಅಷ್ಟೊತ್ತಿಗೆ ಅಲ್ಲಿ ಹೋಗೋದು ಹಿಂಗೆ ಆತು ಅಂದರು. ನಾವು ಬಂದೋತ್ತೆಲ್ಲ ಆಗೋದು ಹೋದ್ಲು ಅಂದರು. ಹಾಗೆ ನಮಗೆ ನೋಡ್ತಾರಿಲ್ಲ, ಮದುವೆ ಕ್ಯಾನ್ಸಲ್ಲು ಅಂದರು. ಅಷ್ಟೇ ಗೊತ್ತು. ನೋಡೋಣ ಅಂತ ಬಂದು ನಾವು ಬಂದೋತ್ತೆಲ್ಲ ಆಗೋದು ಹೋದ್ಲು ಅಂದರು. ಭಾಳ ಆಶ್ಚರ್ಯ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಹಿಂದೂ ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ. ಎಲ್ಲವೂ ಆಗ ತನಕ ಸುಮ್ಮನಿದ್ದು ಕೊನೇ ಕ್ಷಣದಲ್ಲಿ ಇವರು ಬೇಡ ಅಂತಾರಲ್ಲ, ಇವ್ರ ಮನಸ್ಥಿತಿ ಹೆಂಗಿರಬೇಕು ಅಂತ. ಇನ್ವಿಟೇಷನ್ ಪ್ರಿಂಟ್ ಮಾಡಿರ್ತಾರೆ, ಈ ಕಲ್ಯಾಣ ಮಂಟಪ ಬುಕ್ ಮಾಡಿರ್ತಾರೆ, ಸಾವಿರಾರು ಜನಗಳಿಗೆ ಇನ್ವಿಟೇಷನ್ ಕೊಟ್ಟಿರ್ತಾರೆ. ಅವ್ರ ಎದುರುಗಡೆಗೆ ಈ ರೀತಿ ಆಗೋದು. ಎಲ್ಲಿ ತನಕ ಬಂದಿದೆ ಮನಸ್ಥಿತಿಗಳು, ಏನು ಕತೆ ದೇವ್ರಿಗೆ ಗೊತ್ತು.